ಪಾಕಿಸ್ತಾನದ ಹುಚ್ಚಾಟ ಕಂಟಿನ್ಯೂ ಆಗಿದೆ. ಗಡಿಯಲ್ಲಿ ಬಾಲ ಬಿಚ್ಚುವ ಕೆಲಸ ಮಾಡ್ತಿದ್ದಾರೆ. ಕೆರಳಿದ ಸಿಂಹದ ಮುಂದೆ ಪಾಕ್ ಸೇನೆಯ ಮೊಂಡಾಟ ಮುಂದುವರಿತಾ ಇದೆ. ಪಾಕ್ ಸೈನಿಕರು ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಿದ್ದಾರೆ. ಎಲ್ಲವನ್ನ ನೋಡ್ತಾ ಇರೋ ಭಾರತ ಮುಟ್ಟಿ ನೋಡಿಕೊಳ್ಳುವಂತ ಪೆಟ್ಟು ನೀಡೋಕೆ ಸರ್ವಸನ್ನದ್ಧವಾಗಿದೆ. ಹೌದು, ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಅಂದ್ರೆ LOCಯ ಹಲವಾರು ಸ್ಥಳಗಳಲ್ಲಿ ಪಾಕಿಸ್ತಾನಿ ಪಡೆಗಳು ಶನಿವಾರ ಮುಂಜಾನೆ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಗುರುವಾರ ರಾತ್ರಿ ಭಾರತದ ಕಡೆ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ನಡೆಸಿತ್ತು. ಇದೀಗ ಒಂದೇ ದಿನದ ಅಂತರದಲ್ಲಿ ಮತ್ತೊಮ್ಮೆ ಪಾಕಿಸ್ತಾನದ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿವೆ. ಈ ಮೂಲಕ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಪಾಕಿಸ್ತಾನಿ ಸೇನಾ ಪಡೆಗಳು ಶುಕ್ರವಾರ ಹಲವು ಸ್ಥಳಗಳಲ್ಲಿ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘಿಸಿ ಫೈರಿಂಗ್ ಮಾಡಿವೆ. ಇದಕ್ಕೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡಿತ್ತು. ಇದೀಗ ಮತ್ತೆ ಬಾಲ ಬಿಚ್ಚಿರುವ ಪಾಕಿಸ್ತಾನ ಶನಿವಾರ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದೆ. ಹೇಳಿ ಕೇಳಿ ಪಾಕಿಸ್ತಾನ ನರಿಬುದ್ಧಿಯ ರಾಷ್ಟ್ರ. ಹೊಟ್ಟೆಗೆ ಹಿಟ್ಟು ಇಲ್ದಿದ್ರೂ ಅವರ ಅಧಿಕ ಪ್ರಸಂಗತನಕ್ಕೇನು ಕಮ್ಮಿ ಇಲ್ಲ. ಭಾರತವನ್ನ ಕೆಣಕೋದು, ಪೆಟ್ಟು ತಿಂದು ಹೋಗೋದು ಪಾಕ್ಗೆ ಅಭ್ಯಾಸ ಆಗಿ ಹೋಗಿದೆ. ಜಗತ್ತಿನ ಮೂಲೆ ಮೂಲೆಗಳಿಂದ ಉಗಿಸಿಕೊಂಡ ಬಳಿಕವೂ ಪಾಕಿಸ್ತಾನ ತನ್ನ ಹಳೆಯ ಚಾಳಿಯನ್ನ ಮುಂದುವರಿಸ್ತಾ ಇದೆ. ಪಹಲ್ಗಾಮ್ನಲ್ಲಿ ಆಗಿದ್ದು ಅಂಥದ್ದೇ ಘಟನೆ. ಮತಾಂಧ ಇಸ್ಲಾಮಿಕ್ ಉಗ್ರರು ನಡೆಸಿದ ದಾಳಿಯಿಂದ 26 ಪ್ರವಾಸಿಗರು ಪ್ರಾಣ ಬಿಟ್ಟಿದ್ದಾರೆ. ಇದಕ್ಕೆ ಭಾರತ ಕೆರಳಿ ಕೆಂಡವಾಗಿದೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಕ್ಕೆ ಭಾರತೀಯ ಸೇನೆ ಕೂಡ ಪ್ರತಿದಾಳಿಯನ್ನ ನಡೆಸಿದೆ ಅಂತ ತಿಳಿದು ಬಂದಿದೆ. ಇದೇ ರೀತಿ ಮುಂದುವರಿದ್ರೆ ಪಾಕಿಸ್ತಾನ ಜೀವಮಾನದಲ್ಲಿ ಎಂದೂ ಊಹಿಸದ ರೀತಿಯಲ್ಲಿ ಪೆಟ್ಟು ತಿನ್ನಬೇಕಾಗುತ್ತೆ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಭಾರತ ರವಾನೆ ಮಾಡಿದೆ. ಪಹಲ್ಗಾಮ್ ದಾಳಿಯ ನಂತರ ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಉದ್ವಿಗ್ನತೆ ಇದೆ. ಇತನ್ಮಧ್ಯೆ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. LOCಯಲ್ಲಿ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ. ಪಾಕಿಸ್ತಾನ ಸೇನೆ ಮತ್ತೊಮ್ಮೆ ಕದನ ವಿರಾಮವನ್ನ ಉಲ್ಲಂಘಿಸಿದೆ. ಪಾಕಿಸ್ತಾನ ಸೇನೆಯು ನಿಯಂತ್ರಣ ರೇಖೆ ಉದ್ದಕ್ಕೂ ಹಲವಾರು ಸ್ಥಳಗಳಲ್ಲಿ ಅಸಾಮಾನ್ಯವಾಗಿ ಭಾರೀ ಸಣ್ಣ ಶಸ್ತ್ರಾಸ್ತ್ರಗಳಿಂದ ಗುಂಡು ಹಾರಿಸಿದೆ. ಈ ತಕ್ಷಣವೇ ಭಾರತೀಯ ಸೇನೆಯು ಪ್ರತಿದಾಳಿಯನ್ನ ನಡೆಸಿದೆ. ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದೊಳಗೆ ಭೀತಿ ಆವರಿಸಿದೆ. ಈ ಗುಂಡಿನ ದಾಳಿಯನ್ನ ಸಹ ಅದೇ ಭೀತಿಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ಫೆಬ್ರವರಿ 2021ರಿಂದ LOCಯಲ್ಲಿ ಕದನ ವಿರಾಮ ಒಪ್ಪಂದ ಜಾರಿಯಲ್ಲಿದೆ. ಭಾರತೀಯ ಸೇನೆಯಿಂದ ಪ್ರತೀಕಾರ ಭಯದಿಂದ ಪಾಕಿಸ್ತಾನ ತನ್ನ ಭದ್ರತಾ ಸಂಸ್ಥೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಧಿಕೃತ ಮೂಲಗಳ ಪ್ರಕಾರ ಪಾಕಿಸ್ತಾನ ಸೇನೆ ಏಪ್ರಿಲ್ 25, 26ರ ರಾತ್ರಿ ತನ್ನ ಹಲವಾರು ಪೋಸ್ಟ್ಗಳಿಂದ ಸಣ್ಣ ಶಸ್ತ್ರಾಸ್ತ್ರಗಳ ಮೂಲಕ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. ಈ ಘಟನೆ ರಾತ್ರಿಯಿಡೀ ಮುಂದುವರೆದಿತ್ತು ಮತ್ತು ಪಾಕಿಸ್ತಾನದ ಕಡೆಯಿಂದ ಹಲವಾರು ರಸ್ತೆಗಳಿಂದ ಗುಂಡಿನ ಚಕಮಕಿ ನಡೆಯಿತು. ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೇನೆ ಪರಿಣಾಮಕಾರಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ಎರಡೂ ಕಡೆಯಿಂದ ಯಾವುದೇ ಸಾವು ನೋವು ಸಂಭವಿಸಿದ ಬಗ್ಗೆಯೂ ಇನ್ನೂ ವರದಿಯಾಗಿಲ್ಲ. ಇದಕ್ಕೂ ಮುಂಚೆ ಏಪ್ರಿಲ್ 24ರಂದು ಪಾಕಿಸ್ತಾನ ಯಾವುದೇ ಪ್ರಚೋದನೆ ಇಲ್ಲದೆ LOCಯಲ್ಲಿ ಭಾರತದ ಕಡೆಗೆ ಗುಂಡು ಹಾರಿಸಿತ್ತು. ಮೂಲಗಳ ಪ್ರಕಾರ ಪಾಕಿಸ್ತಾನ ಸೇನೆಯು ನಿಯಂತ್ರಣ ರೇಖೆಯಲ್ಲಿನ ತನ್ನ ಹಲವಾರು ಪೋಸ್ಟ್ಗಳಿಂದ ಗುಂಡನ್ನು ಹಾರಿಸಿದೆ. ಪಾಕಿಸ್ತಾನ ಕಡೆಯಿಂದ ಸಣ್ಣ ಶಸ್ತ್ರಾಸ್ತ್ರಗಳಿಂದ ಗುಂಡು ಹಾರಿಸುವ ಘಟನೆಗಳು ನಿರಂತರವಾಗಿ ವರದಿಯಾಗ್ತಾ ಇದೆ. ಪ್ರಸ್ತುತ ಭಾರತೀಯ ಸೇನೆಯು ಗಡಿಯಲ್ಲಿ ಜಾಗರೂಕವಾಗಿದ್ದು ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರವನ್ನ ನೀಡ್ತಾ ಇದೆ. ಇನ್ನು ಇದಕ್ಕಿಂತ ಮುಂಚಿತವಾಗಿ ಫೆಬ್ರವರಿ ಆರಂಭದಲ್ಲೇ ಪೂಂಚ್ ಜಿಲ್ಲೆಯ ನಿಯಂತ್ರಣ ರೇಖೆಯ ಉದ್ದಕ್ಕೂ ಭಾರತೀಯ ಪೋಸ್ಟ್ ಮೇಲೆ ಪಾಕಿಸ್ತಾನ ಸೇನೆ ಸಣ್ಣ ಶಸ್ತ್ರಾಸ್ತ್ರಗಳಿಂದ ಗುಂಡು ಹಾರಿಸಿತ್ತು. ಅದಾದ ನಂತರ ಭಾರತ ಕೂಡ ಪ್ರತಿದಾಳಿಯನ್ನು ನಡೆಸಿತ್ತು. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈ ದಾಳಿಯಲ್ಲಿ ತನ್ನ ಪಾತ್ರ ಇಲ್ಲ ಅಂತ ಪಾಕಿಸ್ತಾನ ಹೇಳಿದ್ರೂ ಕೂಡ ಎರಡೂ ದೇಶಗಳ ಕ್ರಿಯೆ ಪ್ರತಿಕ್ರಿಯೆ ಯುದ್ಧದ ಸನ್ನಿವೇಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಎರಡೂ ಕಡೆಯ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಾಗಿರೋ ಅಗತ್ಯ ಇದೆ. ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ. ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ 145 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳು ನಡೆದಿದ್ದು 4ರಲ್ಲೂ ಭಾಗಶಃ ಭಾರತ ಗೆಲುವನ್ನು ಸಾಧಿಸಿದೆ. ಈಗ 5ನೇ ಯುದ್ಧಕ್ಕೆ 2 ರಾಷ್ಟ್ರಗಳು ಸಿದ್ಧಗೊಳ್ಳುತ್ತಾ ಇವೆ. ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಈ ವೇಳೆ ಭಾರತ ಹಾಗೂ ಪಾಕಿಸ್ತಾನದ ಸೇನಾ ಬಲ ಹೇಗಿದೆ ಎಂಬುದು ಕೂಡ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸೇನಾ ಸಿಬ್ಬಂದಿಯ ಪ್ರಮಾಣದಲ್ಲೂ ಕೂಡ ಭಾರತ ಸ್ಪಷ್ಟ ಮೇಲುಗೈಯನ್ನು ಹೊಂದಿದೆ. ಭಾರತದಲ್ಲಿ ಸಕ್ರಿಯ ಸೇನಾ ಸಿಬ್ಬಂದಿಯ ಸಂಖ್ಯೆ 14,50,000 ಇದ್ದಾರೆ. ಪಾಕಿಸ್ತಾನದ ಸೇನಾ ಸಿಬ್ಬಂದಿ ಸಂಖ್ಯೆ 6,54,000 ಇದೆ.
ಈ ಸಂಖ್ಯೆಯನ್ನ ಗಮನಿಸಿದ್ರೆ ಎರಡು ದೇಶಗಳ ನಡುವಿನ ಸೇನಾ ಸಿಬ್ಬಂದಿಯ ಸಂಖ್ಯೆಯ ಅಂತರ ಬರೋಬ್ಬರಿ 8 ಲಕ್ಷ ಆಗುತ್ತೆ. ಅಲ್ಲದೆ ಭಾರತ 11,50,000 ಸಿಬ್ಬಂದಿ ಇರುವ ರಿಸರ್ವ್ ಫೋರ್ಸ್ ಅನ್ನ ಕೂಡ ಹೊಂದಿದೆ. ಪಾಕಿಸ್ತಾನ 5,50,000 ಇರುವ ರಿಸರ್ವ್ ಫೋರ್ಸ್ ಸಿಬ್ಬಂದಿಯನ್ನು ಹೊಂದಿದೆ. ಇಲ್ಲೂ ಕೂಡ ಭಾರತ ಡಬಲ್ ಆಗಿ ಮುಂದುವರೆದಿದೆ. ಅಲ್ಲದೆ ಹೆಚ್ಚುವರಿಯಾಗಿ ಭಾರತ 25 ಲಕ್ಷಕ್ಕೂ ಹೆಚ್ಚು ಅರೆಸೇನಾ ಪಡೆ ಸಿಬ್ಬಂದಿಯನ್ನು ಹೊಂದಿದ್ದಾರೆ. ಪಾಕಿಸ್ತಾನ ಕೇವಲ 5 ಲಕ್ಷ ಅರೆಸೇನಾ ಪಡೆಯ ಸೈನಿಕರನ್ನ ಹೊಂದಿದೆ. ಮಾನವ ಸಂಪನ್ಮೂಲದಲ್ಲಿ ಪಾಕಿಸ್ತಾನ ಭಾರತವನ್ನ ಟಚ್ ಕೂಡ ಮಾಡೋಕ್ ಆಗೋದಿಲ್ಲ, ಅಷ್ಟೊಂದು ಮುಂದೆ ಇದೆ ಭಾರತ. ಭಾರತ ವಾಯುಶಕ್ತಿಯಲ್ಲಿ ಪಾಕಿಸ್ತಾನಕ್ಕಿಂತ ಶ್ರೇಷ್ಠವಾಗಿದೆ. ವಾಯುಸೇನೆಯ ಶಕ್ತಿಗೆ ಸಂಬಂಧಪಟ್ಟಂತೆ ಭಾರತ ಜಾಗತಿಕವಾಗಿ 4ನೇ ಸ್ಥಾನದಲ್ಲಿದೆ. ಒಟ್ಟು 2,229 ಸೇನಾ ವಿಮಾನಗಳು ಭಾರತದ ಬಳಿ ಇದ್ರೆ ಪಾಕಿಸ್ತಾನದ ಬಳಿ 1,399 ಸೇನಾ ವಿಮಾನಗಳು ಇವೆ. ಭಾರತ 513 ಯುದ್ಧ ವಿಮಾನಗಳನ್ನು ಹೊಂದಿದ್ರೆ ಪಾಕಿಸ್ತಾನ ಬಳಿ 328 ಯುದ್ಧ ವಿಮಾನಗಳನ್ನು ಹೊಂದಿವೆ. ಅದು ಆಗಸದಲ್ಲಿ ಭಾರತವನ್ನ ಶ್ರೇಷ್ಠ ಸ್ಥಾನದಲ್ಲಿ ಇರಿಸಿದೆ. ಇನ್ನು ದಾಳಿ ಮಾಡುವಂತ ಏರ್ಕ್ರಾಫ್ಟ್ಗಳಿಗೆ ಸಂಬಂಧಿಸಿದಂತೆ ಭಾರತ 130 ಅಟ್ಯಾಕ್ ಏರ್ಕ್ರಾಫ್ಟ್ಗಳನ್ನು ಹೊಂದಿದ್ರೆ ಪಾಕಿಸ್ತಾನದ ಬಳಿ 90 ದಾಳಿ ವಿಮಾನಗಳು ಮಾತ್ರ ಇವೆ. ಇನ್ನು 899 ಸೇನಾ ಹೆಲಿಕಾಪ್ಟರ್ಗಳು ಹಾಗೂ 80 ದಾಳಿ ಹೆಲಿಕಾಪ್ಟರ್ಗಳನ್ನು ಭಾರತ ಹೊಂದಿದ್ರೆ ಪಾಕಿಸ್ತಾನ 373 ಸೇನಾ ಹೆಲಿಕಾಪ್ಟರ್ಗಳು ಹಾಗೂ 57 ಹೆಲಿಕಾಪ್ಟರ್ಗಳನ್ನು ಹೊಂದಿದೆ. ಈ ಅಂಶಗಳು ಕೂಡ ಪಾಕಿಸ್ತಾನಕ್ಕಿಂತ ಭಾರತವನ್ನ ಬಹಳ ಮುಂದೆ ಇಡುತ್ತೆ. ಭಾರತದ ಬಳಿ 293 ಸೇನಾ ನೌಕೆಗಳಿವೆ. ಪಾಕಿಸ್ತಾನದ ಬಳಿ ಕೇವಲ 121 ಸೇನಾ ನೌಕೆಗಳಿವೆ. ಭಾರತವು 2 ವಿಮಾನವಾಹಕ ನೌಕೆಗಳನ್ನು ಹೊಂದಿದ್ರೆ ಪಾಕಿಸ್ತಾನದ ಬಳಿ ಯಾವುದೇ ವಿಮಾನವಾಹಕ ನೌಕೆಗಳಿಲ್ಲ. ಇದರ ಜೊತೆ ಭಾರತ 18 ಸಬ್ಮರೀನ್ಗಳನ್ನು ಹೊಂದಿದ್ರೆ ಪಾಕಿಸ್ತಾನ 8 ಸಬ್ಮರೀನ್ಗಳನ್ನು ಮಾತ್ರ ಹೊಂದಿದೆ. ಇತ್ತ ಭಾರತ 13 ಡೆಸ್ಟ್ರಾಯರ್ಗಳನ್ನು ಹೊಂದಿದ್ರೆ ಪಾಕಿಸ್ತಾನದ ಬಳಿ ಯಾವುದೇ ಡೆಸ್ಟ್ರಾಯರ್ ಇಲ್ಲ. ಭಾರತದ ನೌಕಾಪಡೆಯು 14 ಯುದ್ಧ ನೌಕೆಗಳನ್ನು, 18 ಕಾರ್ವೇಟರ್ಗಳು ಮತ್ತು 135 ಗಸ್ತು ಹಡಗುಗಳನ್ನು ಸಹ ಒಳಗೊಂಡಿದೆ. ಭಾರತದ ಈ ಸಂಖ್ಯೆ ಪಾಕಿಸ್ತಾನವನ್ನ ಕೇವಲ ಸಂಖ್ಯೆಯಲ್ಲಿ ಮಾತ್ರ ಅಲ್ಲದೆ ತಾಂತ್ರಿಕ ಅತ್ಯಾಧುನಿಕತೆಯಲ್ಲೂ ಮೀರಿಸಿದೆ. ನೋಡಿದ್ರಲ್ಲ ಎರಡು ಸೇನೆಯ ಬಲಾಬಲವನ್ನ. ಪಾಕಿಸ್ತಾನಕ್ಕೆ ಹೋಲಿಸಿದರೆ ಭಾರತ ಎಲ್ಲದರಲ್ಲೂ ಮುಂದಿದೆ. ಒಂದ್ ವೇಳೆ ಯುದ್ಧ ಆಗಿದ್ದೇ ಆದಲ್ಲಿ ಪಾಕಿಸ್ತಾನವನ್ನ ಉಡಿಸ್ ಮಾಡಿ ಭಾರತ ಖಚಿತವಾಗಿ ಪರಾಕ್ರಮವನ್ನ ಮೆರೆಯೋದ್ರಲ್ಲಿ ಎರಡು ಮಾತಿಲ್ಲ.